ಇವು ಆಚಾರ್ಯ ಶ್ರೀ ರಾಕುಂಜಿ ಆಶ್ರಮ ಮತ್ತು ಗೋಶಾಲೆಯ ಕೆಲವು ಸುಂದರ ದೃಶ್ಯಗಳು. ಪ್ರಕೃತಿ ವಿಕೋಪಕ್ಕೆ ಸಿಲುಕಿ ಹಾನಿಗೊಳಗಾಗುವ ಮನೆ, ಕಟ್ಟಡ ಮತ್ತು ಮರಗಳು ಹಲವಾರು. ದೇವನಹಳ್ಳಿ ಸಮೀಪದ ಬೆಟ್ಟೇನಹಳ್ಳಿಯಲ್ಲಿರುವ ಆಚಾರ್ಯ ಶ್ರೀ ರಾಕುಂಜಿ ಆಶ್ರಮವು ಮೇ 9ರಂದು ಸಂಜೆ ಅತಿಯಾದ ಬಿರುಗಾಳಿ ಮತ್ತು ಮಳೆಗೆ ಸಿಲುಕಿ ಬಹಳಷ್ಟು ಹಾನಿಗೆ ತುತ್ತಾಗಿದೆ. ಆಶ್ರಮದ ಗೋಶಾಲೆಯ ಚಾವಣಿಯು ಸಂಪೂರ್ಣವಾಗಿ ಮುರಿದು ಬಿದ್ದಿದೆ. ಅತಿ ವೇಗದ ಗಾಳಿಯು ಚಾವಣಿಯ ಕಲ್ಲಿನ ಆಧಾರ ಕಂಬಗಳನ್ನು ಮುರಿದು ಬೀಳಿಸಿದೆ. ಮುರಿದು ಬಿದ್ದ ಕಲ್ಲಿನ ಕಂಬದ ಒಂದು ಭಾಗ ಒಂದು ಕರುವಿನ ಕಾಲಿನ ಮೇಲೆ ಬಿದ್ದು ಕರುವಿನ ಕಾಲಿಗೆ ಪೆಟ್ಟಾಗಿದೆ. ಆ ಕರುವನ್ನು ಚಿಕಿತ್ಸೆಗಾಗಿ ಪಶುವೈದ್ಯಾಲಯಕ್ಕೆ ಕಳಿಸಲಾಗಿದೆ. ತಕ್ಷಣ ಎಚ್ಚೆತ್ತ ಆಶ್ರಮದ ಸಿಬ್ಬಂದಿ ವರ್ಗದವರು ಬೇರೆ ಎಲ್ಲ ಹಸು ಕರುಗಳನ್ನು ಸುರಕ್ಷಿತ ಸ್ಥಳಕ್ಕೆ ತಲುಪಿಸಿದ ಕಾರಣ ಭಾರೀ ಅನಾಹುತ ತಪ್ಪಿದೆ. ಆಶ್ರಮದ ಹೊರಗೋಡೆಗಳು ಸಂಪೂರ್ಣವಾಗಿ ಮುರಿದು ಬಿದ್ದಿವೆ. ನಾಮಫಲಕಗಳು ನಾಶವಾಗಿವೆ. ಕೆಲವು ಮರಗಳೂ ಮುರಿದಿವೆ. ಇವೆಲ್ಲವನ್ನು ಸ್ವಪ್ರಯತ್ನದಿಂದ ನಿರ್ಮಿಸಿದ್ದ ಆಚಾರ್ಯ ಶ್ರೀ ರಾಕುಂಜಿಯವರು ಆಗಿರುವ ಹಾನಿಯನ್ನು ವೀಕ್ಷಿಸುತ್ತಾ ಸುಮಾರು 25 ಲಕ್ಷ ರೂಪಾಯಿಯಷ್ಟು ನಷ್ಟವಾಗಿದೆ ಎಂದು ಅಂದಾಜಿಸಿದ್ದಾರೆ. 50ಕ್ಕಿಂತ ಹೆಚ್ಚು ಹಸು ಮತ್ತು ಕರುಗಳು ಗೋಶಾಲೆಯಲ್ಲಿ ಆಶ್ರಯ ಪಡೆದಿದ್ದವು. ಈ ಹಾನಿಯಿಂದ ಅವುಗಳು ಸೂರಿಲ್ಲದೆ ಬಯಲಿನಲ್ಲಿಯೇ ಬದುಕಬೇಕಾಗಿದೆ. ಕೂಡಲೇ ಪುನರ್ನಿರ್ಮಾಣ ಕಾರ್ಯ ಕೈಗೊಳ್ಳಬೇಕು. ಮುಂಬರುವ ಮಳೆಗಾಲಕ್ಕೆ ಮುನ್ನ ಬಯಲಿನಲ್ಲಿರುವ ಹಸು ಮತ್ತು ಕರುಗಳಿಗೆ ಆಶ್ರಯ ಒದಗಿಸಬೇಕು ಎಂದು ಆಚಾರ್ಯ ಶ್ರೀ ರಾಕುಂಜಿಯವರು ನಿರ್ಧರಿಸಿದ್ದಾರೆ. ಈ ಗೋಶಾಲೆಯನ್ನು ಪುನರ್ನಿರ್ಮಿಸಬೇಕಾದರೆ ಸಾಕಷ್ಟು ವೆಚ್ಚವಿರುತ್ತದೆ. ಇದಕ್ಕೆ ಸಹೃದಯ ದಾನಿಗಳ ಸಹಾಯ ಅತ್ಯವಶ್ಯ. ಬನ್ನಿ, ಈ ಆಶ್ರಮ ಮತ್ತು ಗೋಶಾಲೆಯ ಪುನರ್ನಿರ್ಮಾಣ ಕಾರ್ಯಕ್ಕೆ ಸಹಾಯಹಸ್ತ ನೀಡೋಣ. ಬಯಲಿನಲ್ಲಿ ಬದುಕುತ್ತಿರುವ ಹಸು ಮತ್ತು ಕರುಗಳಿಗೆ ಆಶ್ರಯ ನೀಡೋಣ.